ಟಿ20 ಸರಣಿಯನ್ನು ಗೆದ್ದು ವಿಶ್ವ ದಾಖಲೆ ಬರೆದ ಭಾರತ ತಂಡ. ಇನ್ನು ವೀಕ್ಷಕರ 4ನೇ ಟಿ20 ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರ ಆಟಕ್ಕೆ ಜಿಂಬಾಬ್ವೆ ತಂಡವು ಧೂಳಿಪಟವಾಗಿ ಹೋಗಿದೆ. ಹೌದು ವೀಕ್ಷಕರು, ಇವತ್ತು ನಡೆದಿದ್ದ 4th ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದು, ಹಾಗೆ ಈ ಒಂದು ಸರಣಿಯಲ್ಲಿ 3-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂಡಿಯಾ ಹಾಗೂ ಜಿಂಬಾಬ್ವೆ ನಡುವಿನ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಇದೀಗ 4 ಪಂದ್ಯಗಳು ಮುಕ್ತಾಯಗೊಂಡಿವೆ. ಹೌದು ವೀಕ್ಷಕರೇ, 4 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡರೆ ಇತ್ತ ವೀಕ್ಷಕರೇ 1 ಪಂದ್ಯವನ್ನು ಜಿಂಬಾಬ್ವೆ ತಂಡವು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರೇ, ಇಂದು ಜುಲೈ 13ರಂದು ಈ 2 ತಂಡಗಳು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು ಜಿಂಬಾಬ್ವೆ ತಂಡವನ್ನು 152 ರನ್ಗಳಿಗೆ ಕಟ್ಟಿ ಹಾಕಿತು. ಇನ್ನು ವೀಕ್ಷಕರೇ, ಜಿಂಬಾಬ್ವೆ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಭಾರತ ತಂಡಕ್ಕೆ 153 ರನ್ಗಳ ಗುರಿ ಕೊಟ್ಟಿತು. ಹೌದು, ಈ ಒಂದು ಪಂದ್ಯದಲ್ಲಿ ಡೆಬ್ಯೂ ಮಾಡಿದ್ದ ತುಷಾರ್ ದೇಶಪಾಂಡೆ ಅವರು ಹಾಕಿದಂಥ 3 ಓವರ್ಗಳಲ್ಲಿ 30 ರನ್ ನೀಡಿ 1 ವಿಕೆಟ್ ಕಬಳಿಸಿದರು. ಇನ್ನು ವೀಕ್ಷಕರೇ, ಖಲೀಲ್ ಅಹ್ಮದ್ ಅವರು ಹಾಕಿದಂಥ 4 ಓವರ್ಗಳಲ್ಲಿ 32 ರನ್ ನೀಡಿ 8 ಎಕನಾಮಿಯೊಂದಿಗೆ 2 ವಿಕೆಟ್ ಕಬಳಿಸಿದ್ದಾರೆ. ಇತ್ತ ವೀಕ್ಷಕರೇ, ವಾಷಿಂಗ್ಟನ್ ಸುಂದರ್, ಅಭಿಷೇಕ್ ಶರ್ಮಾ, ಶಿವಮ್ ದುಬೆ ಅವರು ತಲಾ 1 ವಿಕೆಟ್ ಕಬಳಿಸಿ ಮಿಂಚಿದರು. ಇದರ ಮೂಲಕ ಭಾರತ ತಂಡವು 4ನೇ ಟಿ20 ಪಂದ್ಯದಲ್ಲಿ ಬೌಲಿಂಗ್ನಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು ಉತ್ತಮವಾಗಿ ಆರಂಭ ಪಡೆಯಿತು. ಹೌದು ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರು ಪವರ್ ಪ್ಲೇನಲ್ಲಿ ಉತ್ತಮ ರನ್ಗಳನ್ನು ಕಲೆ ಹಾಕಿದರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಹೊಡಿ ಆಟಕ್ಕೆ ಮುಂದಾದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರು ಈ ಒಂದು ಪಂದ್ಯವನ್ನು ಇದೇ ಓಪನರ್ ಜೋಡಿಗಳು ಮುಗಿಸಿದರು. ಹೌದು, ಯಶಸ್ವಿ ಜೈಸ್ವಾಲ್ ಅವರು ಎದುರಿಸಿದಂಥ 53 ಎಸೆತಗಳಲ್ಲಿ 93 ರನ್ ಸಿಡಿಸಿದರೆ, ಇತ್ತ ನಾಯಕನಾಗಿ ನಿಧಾನಗತಿಯಿಂದ ಬ್ಯಾಟ್ ಬೀಸಿದ ಶುಭ್ಮನ್ ಗಿಲ್ ಅವರು ಎದುರಿಸಿದಂಥ 39 ಎಸೆತಗಳಲ್ಲಿ 58 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು 15.2 ಓವರ್ಗಳಲ್ಲಿ 156 ರನ್ ಕಲೆ ಹಾಕಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ಈ ಒಂದು ಟಿ20 ಸರಣಿಯಲ್ಲಿ ಭಾರತ ತಂಡವು ಈ ಒಂದು ಸರಣಿಯನ್ನು ಗೆದ್ದುಕೊಂಡು ದಾಖಲೆಯನ್ನು ಬರೆದಿದೆ. ಒಂದು ವೀಕ್ಷಕರು 3-1 ಅಂತರದಿಂದ ಇದೀಗ ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರು, ಜಿಂಬಾಬ್ವೆ ಹಾಗೂ ಇಂಡಿಯಾ ತಂಡಕ್ಕೆ ಕೊನೆಯ ಪಂದ್ಯವು ನಾಳೆ ಇದೆ.